ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಇವತ್ತು ಸರ್ವ ಪಕ್ಷಗಳ ಸಭೆ ಅಂದರೆ ಕಾವೇರಿ ನಿರ್ವಹಣಾ ಮಂಡಳಿ ಆದೇಶದಂತೆ ಆದೇಶ ಮಾಡಿತ್ತು. ಅಂದರೆ ಕರ್ನಾಟಕ 3,500 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ 15 ದಿವಸಗಳಲ್ಲಿ ಹರಿಸಬೇಕು ಅಂತ. ಏನೋ ದೇವ್ರ ದಯ ವರುಣನ ಕೃಪೆಯಿಂದ ಉತ್ತಮವಾದಂಥ ಮಳೆ ಆಗಿರೋದ್ರಿಂದ ಅವರು ಕೇಳಿದಷ್ಟು ಅದು ಈಗ ನೀರು ಇವಾಗಲೇ ಅದನ್ನು ರಿಲೀಸ್ ಮಾಡಲಾಗಿದೆ. ಅಂದರೆ ಇವತ್ತಿನ ಸಭೆಯ ಮೂಲ ಉದ್ದೇಶ ಅಂದರೆ ಒಂದು ಮುಂದೆ ಈ ರೀತಿ ಆದಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ತಯಾರಿ ಆಗಬೇಕು ಅನ್ನೋದ್ರ ಬಗ್ಗೆ. ಅದೇ ರೀತಿ ಇವತ್ತು ಕಳೆದ 8 ವರ್ಷದ ನಾವು ಡೇಟಾ ನೋಡಿದರೆ ಈಗ ನಾವು ಈ ಟ್ರಿಬ್ಯುನಲ್ ಅವಾರ್ಡ್ ಪ್ರಕಾರ ವಾರ್ಷಿಕವಾಗಿ ತಮಿಳುನಾಡಿಗೆ 177 TMC ನೀರನ್ನು ನಾವು ಬಿಡಬೇಕಾಗುತ್ತೆ. ಆದರೆ ಕಳೆದ 8 ವರ್ಷದ ನಾವು ಸ್ಟ್ಯಾಟಿಸ್ಟಿಕ್ಸು ಡೇಟಾ ನೋಡಿದರೆ ಸುಮಾರು ಆ್ಯಾವ್ರೇಜ್ ಆಗಿ ಎಷ್ಟು ಸರಾಸರಿ 320 TMC ನೀರು ಹರಿದು ಹೋಗಿದೆ ತಮಿಳುನಾಡಿಗೆ. ಆ 320 TMC ನೀರು ತಮಿಳುನಾಡಿನ ರೈತರ ಬೆಳೆಗಳಿಗೆ ಆಗಿ ಅದರಲ್ಲಿ ಹೆಚ್ಚುವರಿ ಅದು ಸಮುದ್ರಕ್ಕೂ ಹೋಗಿದೆ. ಅದರಿಂದ ಇಂಥ ಸಂದರ್ಭದಲ್ಲಿ ನಾವು ಈಗ ಮೇಕೆದಾಟನ್ನು ಕಟ್ಟಿದರೆ ಅಲ್ಲಿ ಬ್ಯಾಲೆನ್ಸಿಂಗ್ ರಿಸರ್ವೈರ್ ಅಂತ ಏನಿದೆ ಅದನ್ನು ಕಟ್ಟಿದರೆ ತಮಿಳುನಾಡಿಗೂ ಸಹಾಯ ಆಗುತ್ತೆ, ಬೆಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೂ ಕೂಡ ಪರಿಹಾರ ಆಗುತ್ತೆ. ಸೊ ಇದ್ರ ಬಗ್ಗೆ ನಂತರ ಏಕೆಂದರೆ ಇವತ್ತು KRS ಇವತ್ತು ಕಾವೇರಿ ಬೇಸಿನ್ನಲ್ಲಿ ಅತಿ ದೊಡ್ಡ ಡ್ಯಾಮು ಅಂದರೆ KRS ಡ್ಯಾಮು 49 TMC ಅದರ ಕೆಪಾಸಿಟಿ ಇದೆ. ಆದರೆ ಕೇವಲ ಇನ್ನೂ ಅದು 45% ಅಷ್ಟೇ ಫಿಲಪ್ ಆಗಿರೋದು. ಅಂದರೆ KRS ನಮಗೆಲ್ಲ ಗೊತ್ತಿರೋಗೆ 124 ಅಡಿ ಇದ್ದರೆ ಈಗ ಏನೋ 100 ಅಡಿ ಹತ್ರ ನೀರು ಬಂದಿದೆ. ಅಂದರೆ ಕೊನೆ 15 ಅಡಿ ಏನಿದೆ ಅದರಲ್ಲಿ 60% ನೀರು ಶೇಖರಣೆ ಆಗುತ್ತೆ. ಅದರಿಂದ ನಾವು ನೋಡಬೇಕು ಈ ಮಳೆ ಈಗ ಯಾವ ರೀತಿ ಆಗ್ತಾ ಇದೆ, ಅದು ಹಾಗೆ ಮುಂದುವರೆದ್ರೆ ಬಹುಶಃ ಏನೂ ಸಮಸ್ಯೆ ಆಗೋದಿಲ್ಲ. ಏನಾದರೂ ಮುಂದುವರಿದೇ ಇದ್ದರೆ ಬಹುಶಃ KRS ತುಂಬದೇ ಇದ್ದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಈಗಾಗಲೇ ಕುಡಿಯುವ ನೀರಿಗೋಸ್ಕರ ಇವಾಗ KRSಯಿಂದ ಮತ್ತು ಹೇಮಾವತಿ ಕೆನಾಲಿಂದ ನೀರು ಬಿಡಬೇಕು. ಯಾಕೆಂದರೆ ಇನ್ನೂ ಹೇಮಾವತಿ ಕೆನಾಲಿಂದ ನೀರು ಬಿಟ್ಟಿಲ್ಲ. ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದೇವೆ, ಹೇಮಾವತಿ ಕೆನಾಲ್ಗೂ ಕೂಡ ನೀರನ್ನು ಹರಿಸಬೇಕು ಅನ್ನುವ ಒತ್ತಾಯವನ್ನು ಮಾಡಿದ್ದೇವೆ. ಈಗಾಗಲೇ ನಮ್ಮೆಲ್ಲರ ವಿಚಾರಗಳನ್ನು ನಾವು ಪ್ರಸ್ತಾಪ ಮಾಡುವಂಥ ಪ್ರಯತ್ನಗಳನ್ನು ಮಾಡಿದ್ದೀವಿ. ರಾಜ್ಯದ ನೆಲ, ಜಲ, ಭಾಷೆ ಇದರ ವಿಚಾರ ಬಂದಾಗ ನಾವೆಲ್ಲ ಒಟ್ಟಾಗಿ ಒಂದಾಗಿ ಕೆಲಸ ಮಾಡುವಂಥದ್ದನ್ನು ಮಾಡ್ತಾಯಿದ್ದೇವೆ. ಏನೋ ದೇವರ ದಯದಿಂದ ಕಳೆದ 2-3 ದಿವಸಗಳಿಂದ ಕಬಿನಿ ಭಾಗದಲ್ಲಿ, ವಯನಾಡು ಭಾಗದಲ್ಲಿ ಮಳೆಯಾದ ಕಾರಣ ನೀರು ಓವರ್ಫ್ಲೋ ಆಗಿ ಹೋಗ್ತಾ ಇರುವಂಥದ್ದು, ನಾವು ಕೊಡಬೇಕಾದಂಥ ನೀರನ್ನು ಆ ವರುಣನೇ ದೇವರ ಕೊಟ್ಟ ಹಾಗೆ ಆದ ಕಾರಣ ಸ್ವಲ್ಪ ಮಟ್ಟಿನ ನಮ್ಮ ಆ ಒಂದು ಏನು ಗಂಭೀರತೆ ಐತೆ ಅದು ಕಡಿಮೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದು ಅಲ್ಲಿ ಪ್ರಸ್ತಾಪಗಳಾಯಿತು. ಆದರೆ ಕಾವೇರಿ ಜಲಾನಯನದಲ್ಲಿ ಇನ್ನೂ ಕೂಡ ಭಾರಿ ದೊಡ್ಡ ರೀತಿಯಲ್ಲಿ ನೀರಿನ ಕೊರತೆ ಇರುವಂಥದ್ದು. ಈಗಾಗಲೇ ಆಗಸ್ಟ್ ತಿಂಗಳು ಬಂದು ಒಂದು ರೀತಿಯಲ್ಲಿ ಮಳೆಗಾಲದ ಕೊನೆಯ ಕಾಲಘಟ್ಟಕ್ಕೆ ಬರೋ ಕಾರಣ ನಮ್ಮ ಕಾವೇರಿ KRS ಡ್ಯಾಮ್ನಿಂದ ಜನರಿಗೆ ಬರಬೇಕಾದಂಥ ನೀರು ಅದನ್ನು ಮುಂದಿನ ದಿನಗಳಲ್ಲಿ ಹೇಗೆ ನಾವು 1 ವರ್ಷಗಳ ಕಾಲ ವಿನಿಯೋಗ ಮಾಡಬೇಕು ಅಂತ ಹೇಳುವಂಥದ್ದು ಒಂದು ಗಂಭೀರ ಪ್ರಶ್ನೆಯಾಗಿ ಉಳಿದಿದೆ ಇವತ್ತು. ಆದ ಕಾರಣ ಇವತ್ತು ನಾವು ಚರ್ಚೆ ಮಾಡುವಂಥ ವಿಚಾರಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ವಿಚಾರ ಒಂದು, ಲೀಗಲ್ ಸೈಡಲ್ಲಿ ಇನ್ನೂ ಕೂಡ 7-8 ವರ್ಷ ಕಾವೇರಿ ಮ್ಯಾನೇಜ್ಮೆಂಟ್ ಅಥಾರಿಟಿ ಬಂದ ಮೇಲೆ ಕೂಡ ಒಂದು ಸರಿಯಾದ ಡಿಸ್ಟೆನ್ಸ್ ಫಾರ್ಮುಲಾ ಇನ್ನೂ ಆಗದಿರುವಂಥದ್ದು. ಇದರ ಬಗ್ಗೆ ಭಾರಿ ಗಂಭೀರತೆಯಿಂದ ನಾವು ಮಾಡಬೇಕಾದಂಥ ಹೆಜ್ಜೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಇಡಬೇಕಾದಂಥ ಅವಶ್ಯಕತೆ ಇದೆ. ಯಾಕೆಂತ ಹೇಳಿದರೆ ಸಾಧಾರಣವಾಗಿ ಇಂಥ ಮಳೆ ಬಾರದಂಥ ಸಮಯದಲ್ಲಿ ಮಾತ್ರ ನಾವು ಇದರ ಬಗ್ಗೆ ಚರ್ಚೆ ಮಾಡುವಂಥ ಒಂದು ಜಾಯಮಾನಕ್ಕೆ ಬಿದ್ದುಬಿಟ್ಟಿದ್ದೇವೆ. ಇದು ಆಗಬಾರ್ದು. ಯಾವುದೇ ಸರ್ಕಾರಗಳು ಬಂದರೂ ಕೂಡ ಕಾವೇರಿ ಇದಕ್ಕೆ ನನ್ನ ಕೃಪೆ ಯಾವಾಗ ಆಗುತ್ತೆ, ಕೃಪೆ ಯಾವಾಗ ಆಗುತ್ತೆ ಅಂತ ಯಾರಿಗೆ ಗೊತ್ತಿಲ್ಲ. ಆದ ಕಾರಣ ಇದಕ್ಕೊಂದು ಶಾಶ್ವತವಾದಂಥ ಪರಿಹಾರವನ್ನು ಕಂಡುಹಿಡುವಂಥದ್ರಲ್ಲಿ ನಾವು ಪ್ರಯತ್ನಗಳನ್ನು ಮಾಡದೆ ಕೇವಲ ಯಾವುದೋ ಒಂದು ಸಂದರ್ಭದಲ್ಲಿ ಆ ನೀರಿನ ಕೊರತೆ ಆದಾಗ ತಮಿಳುನಾಡು ಕೋರ್ಟಿಗೆ ಹೋಗಿ ನಮಗೆ ನೀರು ಕೊಡಿ ಅಂತ ಕೇಳಿದಾಗ ಮಾತ್ರ ನಾವು ಹೆಜ್ಜೆ ಇಡುವಂಥದ್ದು ಇದು ಸಮಂಜಸ ಅಲ್ಲ ಅಂತ ಹೇಳುವಂಥದ್ದು ಎಲ್ಲರ ಮನಸ್ಸಿಗೆ ಬಂದಿದೆ. ಅದರ ಬಗ್ಗೆ ಒಂದು ಆಗಬೇಕು. ಎರಡನೇದಾಗಿ ಲೀಗಲಿ ಇವತ್ತು ತಮಿಳುನಾಡಿನ ಆ ಬೇಡಿಕೆಗಳನ್ನು ಒಂದು ರೀತಿಯಲ್ಲಿ ಕೇಂದ್ರ ಸರ್ಕಾರ
ತಿರಸ್ಕಾರ ಮಾಡುವಂಥದ್ದು. ಈಗಾಗಲೇ ಮೇಕೆದಾಟಿನ ಬಗ್ಗೆ ಮತ್ತೊಂದರ ಬಗ್ಗೆ ಪ್ರಶ್ನೆಗಳು ಬಂದಂಥ ಸಂದರ್ಭದಲ್ಲಿ DMK ಸದಸ್ಯರು ರೈಸ್ ಮಾಡಿದಾಗ ಭಾರಿ ಕೇಂದ್ರ ಸರ್ಕಾರ ನೇರವಾಗಿ ರಾಜ್ಯ ಸರ್ಕಾರದ ಆ ಬೇಡಿಕೆಗಳು ಏನುಂಟು ಅದು ಸರಿ ಅಂತ ಹೇಳುವಂಥ ರೀತಿಯಲ್ಲಿ ಒತ್ತು ಕೊಟ್ಟದ್ದು. ಸುಪ್ರೀಂ ಕೋರ್ಟು ಇದಕ್ಕೆ ಪೂರಕವಾದಂಥ ಅವರದೇ ಜಾಗದಲ್ಲಿ ಅವರೇ ಆ ನೀರಿಗೆ ಶೇಖರಣೆ ಮಾಡುವಂಥದ್ದಕ್ಕೆ ನಿಮಗೆ ಯಾಕೆ ತಡೆ ಅಂತ ಪ್ರಶ್ನೆ ಕೇಳುವಂಥದ್ದು, ಇದನ್ನೆಲ್ಲವನ್ನು ಅತ್ಯಂತ ಗಂಭೀರವಾದಂಥ ಚರ್ಚೆಗಳನ್ನು ಇವತ್ತು ಮಾಡುವಂಥದ್ದನ್ನು ಮಾಡ್ತಾಯಿದ್ದಾರೆ. ಗಂಭೀರ ಚರ್ಚೆಗಳನ್ನು ಮಾಡ್ತಾ ಇದ್ದೇವೆ. ಮುಂದಿನ ಬರುವ ಮಳೆಗಾಲದವರೆಗೆ ಇನ್ನು ಮಳೆ ಕಡಿಮೆ ಆದಂಥ ಈ ಸಂದರ್ಭದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ದಿಟ್ಟ ಹೆಜ್ಜೆಗಳನ್ನು ಇಡಬೇಕು ಅಂತ ಹೇಳುವಂಥ ಆಲೋಚನೆಗಳನ್ನು ಮಾಡ್ತಾರೆ. ಮೇಕೆದಾಟು ವಿಚಾರದ ಏನಾದರೂ ಸಲಹೆ ಕೊಟ್ಟಿದೆ? ಅಲ್ಲ, ಮೇಕೆದಾಟು ವಿಚಾರಗಳು ಈಗಾಗಲೇ ಪ್ರಸ್ತಾಪ ಆಗಿದೆ. ಮೇಕೆದಾಟು ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಎಲ್ಲ ರೀತಿಯಲ್ಲಿ ಕೂಡ ಕರ್ನಾಟಕದ ಪರವಾಗಿರುವಂಥದ್ದು ಕಂಡಿದ್ದೇವೆ. ಪಾರ್ಲಿಮೆಂಟ್ನಲ್ಲಿ ಕೊಟ್ಟಂಥ ಉತ್ತರ ಇರ್ಬೋದು, ಅಥವಾ ಮೊನ್ನೆ ಸುಪ್ರೀಂ ಕೋರ್ಟ್ನಲ್ಲಿ ಆ DMK ಸದಸ್ಯರು ಹಾಕಿದಂಥ ಪಿಟಿಷನ್ನ ಮೇಲೆ ಬಂದಂಥ ಚರ್ಚೆಗಳಿರ್ಬೋದು, ಇದೆಲ್ಲವೂ ಕೂಡ ನಮ್ಮ ಪರವಾಗಿದೆ. ಆದ ಕಾರಣ ಈಗಾಗಲೇ ನಮ್ಮ ಇದನ್ನು ಅವರು ಹಿಂದಿರುಗಿಸಿದ್ದಾರೆ. ಅದಕ್ಕೆ ನಾವು ಆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟನ್ನು ಕೊಡುವಂಥದ್ದಕ್ಕೆ ಎಲ್ಲ ತಯಾರಿಗಳನ್ನು ರಾಜ್ಯ ಸರ್ಕಾರ ಮಾಡ್ತದೆ. ಸಭೆಯಲ್ಲಿ ಏನಾದ್ರು ಗಮನಕ್ಕೆ ತಂದ್ರೆ ಸರ್? ಗಮನಕ್ಕೆ ತಂದರೆ ಅದು ಚರ್ಚೆ ಆಗ್ತಾ ಇದೆ. The discussion is going on. Due to some other reasons, I am unable to participate further till the end of this discussion. Practically, since last 4 or 5 days, there were good rains in the Wayanad area, and thereby there is a overflow. The water we are supposed to give to Tamil Nadu, which was ordered by the Kaveri Management Authority, that has been complied by the state of Karnataka at present. But the greater problem that is in front of us is how to manage for the rest 1 year. The Kaveri River basin, there the rains are not up to the expectations, and predictions are also telling that there will not be a heavy rains in the coming days. So it is the challenge. We have to decide how to manage the real water which is available at present. But since last 3 or 4 days, some good rains are there even in the Kaveri basin also. So what is the government about Vijay coming here to hold talks with Karnataka? That question you have to ask with our Honorable Chief Minister. He has already said that already that has been postponed. Even he has conveyed that message to Vijay, and after a few days after this issue dies down, then there will be a discussion with Vijay. Part of the discussion here as well? Yeah, it was. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.